ಸೊ ನಮ್ಮ 8 ಜೋಡಿಗಳು ಬಂದು ಪರ್ಫಾರ್ಮ್ ಮಾಡಿದ್ದಾಯ್ತು. ಇನ್ನು ಉಳಿದಿರೋದು ಒಂದೇ ಒಂದು ಎಲಿಮಿನೇಷನ್. ಈ ಎಲಿಮಿನೇಷನ್ ಅಂತ ಬಂದ್ರೆ ಸ್ವಲ್ಪ ಪ್ರಾಣ ಸಂಕಟ ಜಾಸ್ತಿ ಆಗುತ್ತೆ. ಈ ಒಂದು ಕುಣಿಯೋಣ ಬಾರ ಫ್ಯಾಮಿಲಿಯಿಂದ ಯಾವ್ದಾದ್ರು ಒಂದು ಜೋಡಿ ಇವತ್ತು ಬಿಟ್ಟು ಹೋಗ್ತಾರೆ ಅಂತ ಹೇಳೋದಕ್ಕೆ ನಮಗೂ ಬೇಜಾರಾಗುತ್ತೆ. ಅವಾಗ್ಲಿಂದ ಒಂದ್ರ ನಂತರ ಮತ್ತೊಂದು ದಮ್ದಾರ್ ಪರ್ಫಾರ್ಮೆನ್ಸ್ಗಳು ಸಖತ್ತಾಗಿತ್ತು ರೀ. 10 ಅಂತ ಬೋರ್ಡ್ ಎತ್ತಿ ನಿಧಿ ಕೈಯೇ ನೋವು ಬಂದ್ಬಿಟ್ಟು ಎಲ್ಲ ಬೊಂಬಾಟ ಡ್ಯಾನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ರಿಸಲ್ಟ್ಸ್ ಜೋರಾಗಿ ಗಲಾಟೆ ಮಾಡ್ತಾ ಇರೋ ಜನರು. ರಿಸಲ್ಟ್ಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್? ನಮ್ಮ ಮಾಸ್ಟ್ರು ಹೋದ್ವಾರ ಅವರಲ್ಲಿರ್ತಕ್ಕಂಥ ಶಕ್ತಿನ ಉಪಯೋಗಿಸಿ ಇಬ್ರನ್ನೂ ಸೇವ್ ಮಾಡ್ಬಿಟ್ರು. ಆದ್ರೆ ಈ ವಾರ ಎಲಿಮಿನೇಷನ್ ಆಗಬೇಕು. ಸೊ ಹಾಗಾಗಿ ಅವರ ಟಾಪ್ ಸೀಕ್ರೆಟ್ ಸ್ಕೋರ್ಗಳನ್ನೆಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ರಿವೀಲ್ ಮಾಡುವಂತಹ ಸಮಯ. ಸೊ ನಮ್ಮ ಪೇರ್ಗಳನ್ನ ಸ್ಟೇಜ್ ಮೇಲೆ ಕರೆಯುವಂತಹ ಸಮಯ. ಮಾಸ್ಟರ್ ಈಗ ಜಜ್ಮೆಂಟ್ ಕೊಡುವಂತ ಸಮಯ. ಲಾಸ್ಟ್ ರೌಂಡ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಅಥವಾ ಲೋಯೆಸ್ಟ್ ಸ್ಕೋರ್ ಯಾರ್ಯಾರು ತಗೊಂಡಿದ್ರಿ ಅವ್ರ ಜೊತೆಲಿ ಇವತ್ತಿನ ಎಪಿಸೋಡ್ ಏನು ಸ್ಕೋರ್ ತಗೊಂಡಿದ್ದೀರಾ ಅದು ಆ್ಯಡ್ ಆಗ್ತದೆ. ಅದರಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಇರ್ತಾರೆ, ಯಾರು ಮಿಡ್ಲಲ್ಲಿ ಇರ್ತಾರೆ, ಯಾರು ಲೋಯೆಸ್ಟ್ ಸ್ಕೋರ್ ಇರ್ತಾರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಮೊದಲಿಗೆ ಹೈಯೆಸ್ಟ್ ಸ್ಕೋರ್ ಯಾರು ತೆಗೆದಿದ್ದಾರೆ ನಾನು ಹೇಳ್ತೀನಿ, ಅವರು ಕೂತ್ಕೊಳ್ಳಿ. ಶ್ವೇತಾ ಅಂಡ್ ಆಸಿಫ್, ಇವರ್ದು ಹೈಯೆಸ್ಟ್ ಸ್ಕೋರ್. ಓಕೆ, ನೀವು ಕೂತ್ಕೊಬೋದು ಪ್ಲೀಸ್. ಎರಡನೇ ಹೈಯೆಸ್ಟ್ ಸ್ಕೋರರ್ ಇಲಾ ರಘುವರ್ಧನ್. Ila and Raghuvardhan, you also win the best Maggie Dandar performance of the week goes to Ila. ಥರ್ಡ್ ಹೈಯೆಸ್ಟ್ ಇಬ್ರು ಟೈ ಆಗಿದ್ದಾರೆ. ಒಂದು ಅಂಕಿತಾ, ಹಾಗೆ ಇನ್ನೊಬ್ರು ಟೈ ಆಗಿರೋದು ಗಿರೀಶ್ ಮಾನ್ ಟೀಮ್. ನೀವಿಬ್ರು ಕೂಡ ಈಕ್ವಲ್ ಸ್ಕೋರಲ್ಲಿ ಇದ್ರಮ್ಮ. ಓಕೆ, ಫೋರ್ತ್ ಪ್ಲೇಸಲ್ಲಿ ಇಬ್ರು ಟೈ ಆಗಿದ್ದಾರೆ. ಮನುಷ್ಯ ಟೀಮ್, ಗೌತಮಿ ಟೀಮ್, ನಿಮ್ಮ ಎರಡು ಟೀಮ್ದು ಟೈ ಆಗಿದೆ. ಇಬ್ರಿಗೂ ಆಲ್ ದ ಬೆಸ್ಟ್. ವೈಷ್ಣವಿ, ಮಂಜುನಾಥ್, ಹಂಸಾ ಪ್ರತಾಪ್, ನೀವು ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರಿ ಫೈಟ್ ಮಾಡೋಕ್ಕೆ. ಎಷ್ಟಾಗುತ್ತೋ ತುಂಬ ಚೆನ್ನಾಗೂ ಕೂಡ ಮಾಡಿದ್ರಿ, ಬಟ್ ಬ್ಯಾಡ್ ಟೈಮ್. ಲಾಸ್ಟು ನಿಮ್ಮ ರೌಂಡಲ್ಲಿ 30 ಇತ್ತು, 2 ರೌಂಡ್. ಇವತ್ತು ನಿಧಿಯವರು ನಿಮಗೆ 8 ಕೊಟ್ಟಿದ್ದಾರೆ. ಹಾಗೆ ವೈಷ್ಣವಿ, ಮಂಜುನಾಥ್, ನಿಮ್ಮದು ಲಾಸ್ಟ್ ಸ್ಕೋರ್ ಬಂದು 30 ಇತ್ತು, ದ ಸೇಮ್ ಸ್ಕೋರ್ ಇತ್ತು ನಿಮ್ಮದು. ಇವತ್ತು ನಿಧಿಯವರು ಬಂದು ನಿಮಗೆ 8 ಕೊಟ್ಟಿದ್ದಾರೆ. ಇವತ್ತು ನಾನು ನೋಡಿದ್ದು 2 ಜೋಡಿಗಳಲ್ಲಿ ಸ್ವಲ್ಪ ಬೆಟರ್ಮೆಂಟ್ ಇದೆ, ಸ್ವಲ್ಪ ಕಡಿಮೆ ಇದೆ, ಆ ಥರದ್ದು ಕಾಣಿಸ್ಕೊಂಡಿದ್ದರಿಂದ ನೀವಿಬ್ಬರು ಕೂಡ ಇವತ್ತು ಎಲಿಮಿನೇಷನ್ ರೌಂಡಲ್ಲಿ ಇಲ್ಲಿ ಝೋನಲ್ಲಿ ನಿಂತ್ಕೊಂಡಿದ್ದೀರ. ನೀವು ಲಾಸ್ಟ್ ರೌಂಡಲ್ಲಿ ಏನು ಸ್ಕೋರ್ ಬಂದಿತ್ತು ನಿಮಗೆ ಅದನ್ನೆಲ್ಲ ಲೆಕ್ಕ ಹಾಕಿನೇ ಇವತ್ತು ಎಲಿಮಿನೇಷನ್ ಮಾಡ್ತಾ ಇದ್ದೀವಿ. ಹಂಸ ಪ್ರತಾಪ್, ನಿಮ್ಮ ಲಾಸ್ಟ್ ಸ್ಕೋರ್ 30 ಆಗಿತ್ತು, ಇವತ್ತು ಅವರು 8 ಕೊಟ್ಟಿದ್ದಾರೆ. ನನ್ನ ಸ್ಕೋರ್ 8, ಟೋಟಲ್ 16. ನಿಮ್ಮ ಸ್ಕೋರು ಟೋಟಲ್ ಸ್ಕೋರ್ ಇವತ್ತು ನಿಮ್ಮದು ಎಲ್ಲ ಆ್ಯಡ್ ಮಾಡಿ ನೋಡಿದ್ರೆ 46 ಆಗಿದೆ ನಿಮ್ಮದು. ಹಾಗೆ ವೈಷ್ಣವಿ, ಮಂಜುನಾಥ್, ನಿಮ್ಮದು ಕೂಡ ತೀರ ಕೆಟ್ಟದಾಗೇನಿರಲಿಲ್ಲ, ಬಟ್ ಅದರ ಪರ್ಫೆಕ್ಷನ್ ಇರಲಿಲ್ಲ. ಕೋರಿಯೋಗ್ರಫಿಯಲ್ಲಿ ಏನು ಎಕ್ಸ್ಟ್ರಾರ್ಡನರಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ತುಂಬ ಇನೋವೇಟಿವ್ ಆಗಿದೆ, ಏನೋ ಟ್ರೈ ಮಾಡಿದ್ದಾರೆ. ಆ ಥರದ್ದಿಲ್ಲ, ರಿಪೀಟ್ ಮೂಮೆಂಟ್ಸ್ ತುಂಬ ಇತ್ತು. ನಾನು ಹೇಳಿದೆ, ನಾನು ಎಲ್ಲೆಲ್ಲಿ ರಿಪೀಟ್ ಆಗಿದೆ ಅಂತೆಲ್ಲ ಹೇಳಿದೆ. ನಾನು ನೆಕ್ಸ್ಟ್ ಟೈಮ್ ಆ ಥರ ಆಗದಾಗ ನೋಡ್ಕೊಳ್ಳಿ ನೀವು. ಬಟ್ ನಿಮ್ಮ ಸ್ಕೋರ್ ನಿಧಿಯವರು 8 ಕೊಟ್ಟಿದ್ದಾರೆ, ನನ್ನ ಸ್ಕೋರ್ 7, ಟೋಟಲ್ 15. ಸೊ ನಿಮ್ಮ ಲಾಸ್ಟ್ ಸ್ಕೋರ್ ಇದ್ದಿದ್ದು 30, ಇವತ್ತು 15, ಟೋಟಲ್ 45. ಜಸ್ಟ್ ನಿಮಗೂ ಅವ್ರಿಗೆ ಇರೋ ಜಸ್ಟ್ 1 ಮಾರ್ಕ್ ಡಿಫ್ರೆನ್ಸ್. ಹಾಗಾಗಿ ಅವರು ಸೇಫ್ ಝೋನ್ಗೆ ಹೋಗ್ತಾ ಇದ್ದಾರೆ. ಇವತ್ತು ನೀವು ಇಲ್ಲಿಂದ ಹೆಲ್ಮೆಟ್ ಆಗ್ತಾ ಇದ್ದೀರಾ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕುಣಿಯೋಣ ಬಾರ ಅನ್ನೋದು ಲೈಕ್ ನಾನು ಬರೀ ಕ್ಲಾಸಿಕಲ್ ಮಾಡ್ತಿದ್ದೆ, ವೆಸ್ಟರ್ನ್ ನಾನು ಟ್ರೈ ಮಾಡಿರಲಿಲ್ಲ. ಬಟ್ ಯಾವುದೇ ಸ್ಟೈಲ್ ನಾನು ಟ್ರೈ ಮಾಡಿರಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಸ್ಟೈಲ್ ಕಲಿಯೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ಸಾಯಿರಾಜ್ ಮಾಸ್ಟರ್, ನಿಮ್ಮಿಂದ ನಾನು 2 ಶೋ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ಸ್ ಸೋ ಮಚ್. ವಾಟ್ ಎವರ್ ಪ್ರಾಬ್ಲಮ್ಸ್ ವಿ ಹ್ಯಾವ್, ನಿಮಗೂ ಅಷ್ಟೇ, ನಾವೇನು ತಪ್ಪು ಮಾಡ್ತಿದ್ವಿ ಅದನ್ನೆಲ್ಲ ನಮ್ಗೆ ಹೇಳ್ತಿದ್ರಿ, ಈ ಥರ ತಿದ್ಕೋಬೇಕಂತ. ಥ್ಯಾಂಕ್ ಯು ಸೋ ಮಚ್. ಶಶಿ ಮಾಸ್ಟರ್ ಅವರು ಕಷ್ಟಪಟ್ಟು ಕೊರಿಯೋಗ್ರಫಿ 1 ಡೇಲಿ ಮಾಡಿ ಮುಗಿಸಿದೆ. ಆ್ಯಂಟನಿ ಮಾಸ್ಟರ್,
ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ಮುಂದೆ ಈ ಥರದ ವೇದಿಕೆಗಳು ಸಿಕ್ಕಿದ್ರೆ ಚೆನ್ನಾಗಿ ಯೂಸ್ ಮಾಡಿ. ಓಕೆ ಹೇಳಿ. ಮಿಸ್ ಯು ವೈಷ್ಣವಿ. ಮಿಸ್ ಯು ಟು ನದಿ. ನೀವು ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಾ ನಿಧಿ ಬಿಟ್ಟು? ನೆನ್ನೆ ತನಕ ಇದ್ರು, ಬಟ್ ಇವತ್ತು ಯಾರು ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಿಲ್ಲ. ಇಟ್ಸ್ ಓಕೆ. ಯಾರು ಯಾರು? ಇಟ್ಸ್ ಓಕೆ, ಕಮ್ ಆನ್, ನೋ ಪ್ರಾಬ್ಲಮ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. It's okay, come on, no problem. It's okay. See, you have to put a full stop to it in Kunyona Bara sense. ನೆನವರೆಗೂ ಫ್ರೆಂಡ್ಸು, ಇವತ್ತು ತನಕ ಫ್ರೆಂಡ್ಸು ಅಂತ ಯಾರು ಏನೋ ಅನ್ಕೊಳ್ಳೋದು ಬೇಡ. ಕಾಂಪ್ಲಿಕೇಶನ್ಸ್ ಬರುತ್ತೆ ಹೋಗುತ್ತೆ. ಫ್ರೆಂಡ್ಶಿಪ್ ಇರ್ಬೋದು, ಒಂದು ರಿಯಾಲಿಟಿ ಶೋ ಇರ್ಬೋದು, ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಫ್ಯಾಮಿಲಿ ಎಲ್ಲಿ ಆದರೂ ಕಾಂಪ್ಲಿಕೇಶನ್ಸ್ ಬರುತ್ತೆ ಹೋಗುತ್ತೆ. ಏನೇ ಕಾಂಪ್ಲಿಕೇಶನ್ಸ್ ಇದ್ದು ಅದು ಆಫ್ ಸ್ಕ್ರೀನ್ ಆಗಿದೆ, ಅದು ಆಫ್ ಸ್ಕ್ರೀನೇ ಕ್ಲಿಯರ್ ಮಾಡ್ಕೊಳ್ಳೋಣ. ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ವಿ ವಿಲ್ ಬಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿರೋರು ಎಲ್ಲರಿಗಿಂತ ವೈಷ್ಣವಿ ಈಸ್ ವೆರಿ ಕ್ಲೋಸ್ ಟು ಮೀ ಬಿಕಾಸ್ ವಿ ಬೋತ್ ಅ ಫ್ರೆಂಡ್ಸ್ ಫ್ರಮ್ ದ ಡೇ ಒನ್ ವಿ ಎಂಟರ್ಡ್ ಮೀಡಿಯಾ ಆ್ಯಂಡ್ ವಿ ಟುಗೆದರ್ ಲೈಕ್ ದ್ಯಾಟ್ ಅಂತ ನಾನು ಅನ್ಕೊಳ್ತೀನಿ. Superb! ಹೋಪ್ಫುಲಿ. ನೋಡಿದ್ರಲ್ಲ, ನಮ್ಮ ಕುಣಿಯೋಣ ಬಾರನಲ್ಲಿ ಎಲಿಮಿನೇಷನ್ ಶುರು ಆಗಿದೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾವಾಗ ಬೇಕಾದ್ರೂ ಎಲಿಮಿನೇಟ್ ಆದ್ರೂ ಆಗಬಹುದು. ಬಟ್ ಬೇಜಾರಾಗ್ತಿರೋದೇನು ಅಂದ್ರೆ 8 ಇದ್ದಿದ್ದು 7 ಆಯ್ತು. ಎಕ್ಸಾಕ್ಟ್ಲಿ. ಸೊ ಇನ್ನು 7 ಜನ ಜೋಡಿಗಳು ಯಾರು ಬೆಸ್ಟ್ ಅನ್ನಿಸ್ಕೋತಾರೆ ಆ ಒಂದು ಪೊಸಿಷನ್ಗೆ ಫಿಟ್ ಮಾಡ್ತಾರೆ. ಮುಂದಿನ ವಾರ ಮತ್ತೊಂದು ಹೊಸ ಥೀಮ್ ನೊಂದಿಗೆ ನಮ್ಮ 7 ಜೋಡಿಗಳು ಹಾಗೂ ಇಬ್ರು ಬ್ಯೂಟಿಫುಲ್ ಜಡ್ಜಸ್ ನೊಟ್ಟಿಗೆ ನಾವಿಬ್ರು ಮತ್ತೆ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಡಾನ್ಸಿಂಗ್. ಬಾಯ್.